ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭೈರತಿ ಬಸವರಾಜ್ ಪತ್ತೆಗಾಗಿ ಸಿಐಡಿ ತೀವ್ರ ಶೋಧ ನಡೆಸ್ತಾ ಇದೆ. ಗೋವಾ ಮತ್ತು ಪುಣೆಯಲ್ಲಿ ಬೀಡು ಬಿಟ್ಟಿದೆ ವಿಶೇಷ ತಂಡಗಳು. ಬಿಜೆಪಿಯ ಮಾಜಿ ಸಚಿವ ಹಾಲಿ ಎಂಎಲ್ಎ ಅಬ್ಸ್ಕ್ಯಾಂಡ್ ಆಗಿಬಿಟ್ಟಿದ್ದಾರೆ, ನಾಪತ್ತೆ ಆಗಿಬಿಟ್ಟಿದ್ದಾರೆ, ಹೆದರ್ಕೊಂಡು ಓಡೋಗಿದ್ದಾರೆ. ಆದರೆ ಅವರ ಬಂಧನ ಇನ್ನೂ ಆಗಿಲ್ಲ, ಸಿಕ್ಕಿಲ್ಲ ಅವ್ರ ಸುಳಿವು. ಈಗ ವಿಶೇಷ ತಂಡಗಳನ್ನು ರಚನೆ ಮಾಡಿದ್ದಾರೆ. ಮತ್ತೊಂದು ತಂಡ ತೀವ್ರ ನಿಗಾ ಇಟ್ಟಿದೆ. ತಾಂತ್ರಿಕವಾಗಿ ಕೂಡ ನಿಗಾ ಇಡಲಾಗಿದೆ. ಅಂದರೆ ಕಾಲ್ ಡೀಟೇಲ್ಸ್ ಇನ್ನು ಯಾರು ಸಂಪರ್ಕದಲ್ಲಿ ಇರಬಹುದು ಅಂತೇಳಿ ಅವರ ಆಪ್ತರ ಮೇಲೂ ಕೂಡ ಕಣ್ಣಿಟ್ಟಿದ್ದಾರೆ. ಸಿಐಡಿ ಕಣ್ತಪ್ಪಿಸಿ ಅಜ್ಞಾತ ಸ್ಥಳವನ್ನು ಸೇರಿದ್ದಾರೆ ಭೈರತಿ ಬಸವರಾಜ್. ಹಾಗಾದರೆ ಎಲ್ಲಿದ್ದಾರೆ, ಪುಣೆಯಲ್ಲಿದ್ದಾರೆ ಅನ್ನುವಂತಹ ಮಾಹಿತಿಗಳಿದ್ದಾವೆ. ಯಾಕಂದರೆ ಅಲ್ಲಿ ಸೆಷನ್ ಮುಗಿತಾ ಇದ್ದಂತೆ ಅಲ್ಲಿಂದ ಓಡೋಗ್ಬಿಟ್ಟಿದ್ದಾರೆ. ಬಿಕ್ಲು ಶಿವು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಪಾತ್ರವೂ ಇದೆ ಅಂಥೇಳಿ ಬಿಕ್ಲು ಶಿವನ್ ತಾಯಿ ದೂರನ್ನು ಕೊಟ್ಟಿದ್ದರು. A5 ಆರೋಪಿಯಾಗಿದ್ದಾರೆ ಭೈರತಿ ಬಸವರಾಜ್. ನಿರೀಕ್ಷಣಾ ಜಾಮೀನು ಕೂಡ ಅವರಿಗೆ ಸಿಗಲಿಲ್ಲ, ಹೈಕೋರ್ಟ್ನಲ್ಲಿ ತಗೋದಕ್ಕಾಗಲಿಲ್ಲ. ಅದಾದಮೇಲೆ ಸೆಷನ್ಸ್ ಕೋರ್ಟ್ನಲ್ಲೂ ಕೂಡ ಅವರಿಗೆ ಹಿನ್ನಡೆಯಾಯಿತು. ಹಾಗಾಗಿ ಬಂಧನದ ಭೀತಿಯಿಂದಾಗಿ ಎಲ್ಲೋ ಅಜ್ಞಾತ ಸ್ಥಳದಲ್ಲಿ ಬೀಡು ಬಿಟ್ಟಿದ್ದಾರೆ. ಅಲ್ಲಿಂದಲೇ ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡ್ತಾನೇ ಇದ್ದಾರೆ. ಮತ್ತೊಂದನ್ನು ಅರ್ಜಿ ಹಾಕಿದ್ದಾರಂತೆ. ಹಾಗಾಗಿ ಅದು ಕೂಡ ವಿಚಾರಣೆಗೆ ಬರಬಹುದು. ಆದರೆ ಈಗ ವಿಚಾರಣೆಯಿಂದ ತಪ್ಪಿಸಿಕೊಳ್ಳಲಿಕ್ಕೆ ಬೇರೆ ರಾಜ್ಯಕ್ಕೆ ಪರಾರಿಯಾಗಿದ್ದಾರೆ ಭೈರತಿ ಬಸವರಾಜ್. ಈಗಾಗಲೇ ವಿಮಾನ ನಿಲ್ದಾಣಗಳಲ್ಲಿ ಎಲ್ಲ ಕಡೆಗಳಲ್ಲಿ ಲುಕೌಟ್ ನೋಟಿಸನ್ನು ಕೂಡ ಹೊರಡಿಸಿದ್ದಾರೆ. ಮತ್ತು ದೇಶ ಬಿಟ್ಟು ಓಡೋಗಬಾರ್ದಲ್ವಾ, ಹಾಗಾಗಿನೇ ಎಲ್ಲ ಅಲರ್ಟ್ ಆಗಿದ್ದಾರೆ. ಎಲ್ಲ ಕಡೆ ಮಾಹಿತಿ ಹೋಗಿದೆ. ಈಗ ಜಗದೀಶ್ ಅಲಿಯಾಸ್ ಜಗ್ಗನಿದ್ದಾನೆ, ಇವರ ಆಪ್ತ ಅಂತ ಏನು ಹೇಳ್ತಾ ಇದ್ರು, ಆತನನ್ನು ಕೂಡ ತೀವ್ರ ವಿಚಾರಣೆಗೆ ಒಳಪಡಿಸಿದಾಗ ಕೆಲವೊಂದಿಷ್ಟು ಮಾಹಿತಿಗಳು ಹೊರಬಂದಿತ್ತು. ಹಾಗಾಗಿಯೇ ಈಗ ಭೈರತಿ ಬಸವರಾಜ್ ಅವರಿಗೆ ಯಾವಾಗ ಬೇಕಾದರೂ ಕೂಡ ಬಂಧನ ಮಾಡುವಂತಹ ಸಾಧ್ಯತೆಗಳಿದ್ದಾವೆ. 2 ಪ್ರತ್ಯೇಕ ತಂಡಗಳನ್ನು ಕೂಡ ರಚನೆ ಮಾಡಿ ತಲಾಶ್ ಮಾಡ್ತಾ ಇದ್ದಾರೆ.